ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಫೇಸ್ ಪ್ಯಾಕ್ ಯಾವ ಥರ ತಯಾರು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಬ್ಲ್ಯಾಕ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಪ್ರತಿಯೊಬ್ಬರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ರೆಮಿಡಿ. ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು, ಕಡಿಮೆ ಪದಾರ್ಥಗಳನ್ನ ಬಳಸಿಕೊಂಡು ತುಂಬಾ ಚೆನ್ನಾಗಿ ಮುಖನ ಯಾವತ್ತೂ ಗ್ಲೋ ಆಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಕೇವಲ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವತ್ತು ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಸದಾ ನಮ್ಮ ಮುಖವನ್ನು ಶೈನಿಯಾಗಿ ಇಡುತ್ತೆ ಹಾಗೂ ವೈಟ್ ಆ್ಯಂಡ್ ಫ್ರೆಶ್ ಮಾಡುತ್ತೆ. ತುಂಬ ಚೆನ್ನಾಗಿ ಹೈಡ್ರೇಷನ್ ಮಾಡುತ್ತೆ, ಸದಾ ನ್ಯಾಚುರಲ್ ಆಗಿ ಇಡುತ್ತೆ ಅಂತ ನಾವು ಹೇಳ್ಬೋದು. ಸನ್ಬರ್ನ್ ಕಡಿಮೆ ಮಾಡಿಸುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ, ಸದಾ ಗ್ಲೋ ಆಗಿ ಇಡುತ್ತೆ. ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಶುಚಿಯಾದ ಬೌಲ್ ತೊಗೊಳ್ತಾ ಇದ್ದೀನಿ. ಎರಡು ವಸ್ತುಗಳಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಳ್ಳೋಣ. ಯಾವುದು ಮಿಕ್ಸಿಂಗ್ ಇಲ್ಲದೆ ಇರೋ ಪ್ಯೂರ್ ಆಗಿರೋ 1 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅಲೋವೆರಾ ಜೆಲ್ ಕೂಡ ತೊಗೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ಮತ್ತು ಕಡಲೆ ಹಿಟ್ಟು ಬೆಸ್ಟ್ ಕಾಂಬಿನೇಷನ್ನು. ತುಂಬಾ ಮುಖ ಗ್ಲೋ ಆಗಿಬಿಡುತ್ತೆ. ಒಂದು ಸಲ ಯೂಸ್ ಮಾಡಿದರೆ ನಿಮಗೆ ವ್ಯತ್ಯಾಸ ಹೇಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಡೈಲಿ ಕೂಡ ನೀವು ಯೂಸ್ ಮಾಡಿದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮುಖ ಸದಾ ಗ್ಲೋ ಆಗಿರುತ್ತೆ, ಶೈನಿ ಆಗಿರುತ್ತೆ. ನಾನು ಅಲೋವೆರಾ ಜೆಲ್ಲನ್ನು ಅಂಗಡಿಯಲ್ಲಿ ಬೈ ಮಾಡಿದ್ದೆ. ನೀವು ಪಾಟಲ್ಲಿ ಬೆಳೆಸಿರ್ತೀರ, ಅದನ್ನೇ ತೊಗೊಂಡ್ರೆ ಇನ್ನೂ ನ್ಯಾಚುರಲ್ ಆಗಿರುತ್ತೆ. ಅದನ್ನಾದರೂ ನೀವು ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ಲು ನಮ್ಮ ಫೇಸ್ನ ಸದಾ ಗ್ಲೋ ಆಗಿಡುತ್ತೆ. 1 ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಅರ್ಧ ಸ್ಪೂನು ಅಲೋವೆರಾ ಜೆಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತ್ ಆಗಬೇಕದು, ಯಾಕಂದರೆ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಈಸಿ ಆಗಬೇಕು. ಗಟ್ಟಿ ಆದ್ರೂ ಹಚ್ಕೊಳ್ಳೋಕ್ಕೆ ಸರಿ ಅನಿಸಲ್ಲ, ತೆಳುವಾದ್ರೂ ಚೆನ್ನಾಗಾಗಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಮಿಕ್ಸ್ ಮಾಡೋಕ್ಕೆ ಸರಿ ಆಗ್ತಾ ಇಲ್ಲ ಅಂತ ಅಂದರೆ ನೀವು ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು. ಪೇಸ್ಟ್ ಥರ ಆಗಬೇಕಲ್ಲ ಇದು, ಹಾಗಾಗಿ ನೀವು ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಹಚ್ಕೊಂಡು 15-20 ನಿಮಿಷ ಬಿಡಬೇಕಾಗುತ್ತೆ. 15-20 ನಿಮಿಷ ಬಿಟ್ಟಾದಮೇಲೆ ಮುಖನ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಅವಾಯ್ಡ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಮುಖ ಚೆನ್ನಾಗಿ ಗ್ಲೋ ಆಗುತ್ತೆ. ಇದನ್ನು ವಾರದಲ್ಲಿ 2-3 ಬಾರಿ ಮಾಡ್ತಾ ಬಂದರೆ ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ಒಳ್ಳೆ ರಿಸಲ್ಟು ಕೊಡುತ್ತೆ ಇದು. ಸದಾ ಗ್ಲೋ ಆಗಿ ಇಡುವ ಈ ಫೇಸ್ ಪ್ಯಾಕನ್ನು ಯಾರಾದರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇರಲ್ಲ. ಕೇವಲ ಮನೆಯ ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕುಗಳನ್ನು ಅತ್ಯದ್ಭುತವಾಗಿ ನಾವು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.